ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ. ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ. ನಮಸ್ತೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಯ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ನಿಹಾರಿಕಾ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ಇವತ್ತು ಎದ್ದಾಗಲೇ ಸ್ವಲ್ಪ ಲೇಟ್ ಆಗಿತ್ತು. ಆಗಲೇ ಅಮ್ಮ ಎದ್ದು ರಂಗೋಲಿ ಹಾಕ್ತಿದ್ರು. ಕೆಲವೊಂದು ಮೇನ್ ಹಬ್ಬ ಅಂದರೆ ಗೌರಿ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ನಮ್ಮ ಹೆಣ್ದೇವ್ರ ಹಬ್ಬ ಆಗಿರ್ಬೋದು, ಅದಕ್ಕೆ ಪೂಜಾರಪ್ಪ ಬರ್ತಾರೆ, ಅವರೇ ಬಂದು ಪೂಜೆ ಮಾಡ್ತಾರೆ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಲೈಕ್ ಯಾಕೋ ನಿನ್ನೆ ನೈಟಿಂದ ಸ್ವಲ್ಪ ನನಗೆ ಹುಷಾರಿಲ್ದಿರೋ ಥರ ಫೀಲ್ ಆಗ್ತಿತ್ತು. ಆಮೇಲೆ ನೆಗಡಿ ಕೆಮ್ಮು ಎರಡೂ ಆಗಿಬಿಟ್ಟಿತ್ತು. ಅದಕ್ಕೆ ಅಮ್ಮನ ಹತ್ರ ಕಷಾಯ ಮಾಡಿಸ್ಕೊಂಡು ಕುಡ್ದೆ. ಆ್ಯಕ್ಚುಲಿ ನೈಟು ಮೆಡಿಕಲ್ ಶಾಪಿಗೆ ಹೋಗಿದ್ವಿ, ಬಟ್ ಶಾಪ್ ಓಪನ್ ಆಗಿರಲಿಲ್ಲ, ಕ್ಲೋಸ್ ಆಗಿಬಿಟ್ಟಿತ್ತು. ಏನೋ ಗೊತ್ತಿಲ್ಲ, ಓಪನ್ ಮಾಡಿರಲಿಲ್ವೋ ಇಲ್ಲ ಬೇಗ ಕ್ಲೋಸ್ ಮಾಡಿದ್ರು. ಸ್ವಲ್ಪ ಕಷಾಯ ಮಾಡಿಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಓಕೆ ಆಯಿತು. ಆಮೇಲೆ ತಾತ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ತೊಗೊಂಡು ಬಂದಿದ್ದರು. ನಾರ್ಮಲಾಗಿ ಯುಗಾದಿ ಹಬ್ಬಕ್ಕೆ ತೋರಣ ಮಾಡೋದು ಮತ್ತು ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ಅಂದರೆ ಬಾಗಿಲಿಗೆ ಹಾಕ್ಬೇಕಲ್ವ. ನಾನು ಯೂಟ್ಯೂಬಲ್ಲಿ ಒಂದು ಹೊಸ ವೀಡಿಯೋ ನೋಡಿದ್ದೆ, ತೋರಣ ಮಾಡೋದು. ನ್ಯೂ ವೀಡಿಯೋ ಅಲ್ಲ, ನ್ಯೂ ಸ್ಟೈಲಲ್ಲಿ ತೋರಣ ಮಾಡೋದನ್ನ ನೋಡಿದ್ದೆ. ಈ ಥರ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಸ್ಟಾರ್ಟಿಂಗ್ 1-2 ವೇಸ್ಟ್ ಆಯಿತು, ಆಮೇಲೆ ಚೆನ್ನಾಗಿ ಬಂತು. ಟ್ರೈ ಮಾಡಿದೆ. ಆಮೇಲೆ ತಾತ ನನಗೆ ಬೈತಿದ್ರು, ಯಾವುದಿದು ಈ ಥರ ಐತೆ ತೋರಣ, ಆವಾಗಿನ ತೋರಣ ಥರ ಇಲ್ಲ, ಇವಾಗ ಮಾಡ್ತಿರೋದು ನಾನೇ ಚೆನ್ನಾಗೈತೆ ಅಂತು. ಇಲ್ಲ, ಇದು ನ್ಯೂ ಫ್ಯಾಷನ್ ಚೆನ್ನಾಗೈತೆ, ಸುಮ್ಮನಿರು ತಾತ ಅಂತ ಹೇಳಿ ಮಾಡಿಬಿಟ್ಟಾಗ್ತಾ. ಆ್ಯಕ್ಚುಲಿ ಮಧ್ಯ ಒಂದೊಂದು ಫ್ಲವರ್ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಮುಗಿಸ್ಬಿಟ್ಟು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋ ಡ್ಯೂಟಿ ಈ ಹಬ್ಬದಲ್ಲಿ ನಂದಿತ್ತು. ಹೋದ ಹಬ್ಬದಲ್ಲಿ ಮಾಡಿದ್ಲು, ಅದಕ್ಕೆ ಈ ಹಬ್ಬದಲ್ಲಿ ನನಗಿತ್ತು. ಸೊ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತೇಳಿ ನಾನು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಹಾಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಹೂವು ಎಲ್ಲ ತೆಗೆದು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫೋಟೋಸ್ ಎಲ್ಲ ರಿಮೂವ್ ಮಾಡಿ, ಅಲ್ಲಿದ್ದಿದ್ದು ಪ್ರತಿಯೊಂದು ಎಲ್ಲ ರಿಮೂವ್ ಮಾಡಿ ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಕ್ಲೀನೆಲ್ಲ ಆದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಬೇಕಿತ್ತು. ಅಂದರೆ ಗೋಡೆ ಮತ್ತು ಮೇಲ್ಗಡೆ ಇರೋದು ಗೋಡೆ ಅಂದರೆ ರೂಫು ಅದೆಲ್ಲ ಕ್ಲೀನಾಗಿ ಒರೆಸಿ, ಆಮೇಲೆ ಕ್ಲೀನಾಗಿ ನೆಲ ಎಲ್ಲ ದೇವ್ರ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ, ಆಮೇಲೆ ಫೋಟೋ ಎಲ್ಲ ಹೊರಗಡೆ ಇಟ್ಟಿದ್ದು ಅದೆಲ್ಲ ಫೋಟೋನು ಕ್ಲೀನಾಗಿ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ 2 ಹಾಕಬೇಕಿತ್ತು. ಫಸ್ಟು ಯಾವ ಥರ ಇತ್ತು ಅದೇ ಥರ ನಾವು ಮತ್ತೆ ಅದನ್ನು ಅದೇ ರೀತಿಲಿ ಅರಿಶಿನ ಕುಂಕುಮ ಹಾಕಬೇಕು. ವಿಭೂತಿಗೆ ಅರಿಶಿನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಗಂಧ ಥರ ಮಾಡಿ ಅದನ್ನು ಹಾಕಿ ಮತ್ತು ಕುಂಕುಮ ಹಾಕ್ತೀವಿ ನಮ್ಮನೇಲಿ. ಒಂದು ಏನು ವಿಷಯ ಅಂತ ಅಂದರೆ, ಆ್ಯಕ್ಚುಲಿ ಅಯೋಧ್ಯೆ ಓಪನ್ ಆದಾಗ ಅನಿಸುತ್ತೆ, ಮೇ ಬಿ ಓಪನ್ ಆಗಬೇಕಾದ್ರೆ ಏನು ಅಂದರೆ ಎಲ್ಲ ಕಡೆಗೂ ಎಲ್ಲರ ಮನೆಗೂ ಅಯೋಧ್ಯೆ ರಾಮ ಮಂದಿರದು ಫೋಟೋ ಮತ್ತು ಅಕ್ಷತೆ ಕೊಟ್ಟು ಕಳಿಸಿದ್ರಲ್ಲ, ಅದನ್ನ ಇನ್ನೂ ನಮ್ಮ ಮನೇಲಿ ಇಟ್ಟಿದ್ದೀವಿ. ಅಕ್ಷತೆನೂ ಇನ್ನೂ ಇದೆ, ಫೋಟೋನು ಇನ್ನೂ ಇಟ್ಕೊಂಡಿದ್ದೀವಿ. ಯಾರ್ಯಾರ ಮನೇಲಿದೆ ಅವ್ರು ಹಾಗೆ ಕಮೆಂಟ್ ಮಾಡಿ. ನಮ್ಮ ಮನೆ ದೇವರು ದೇವ್ರಿದ್ದು ಮೂಗುರ್ತಿಬ್ಬದೇವಿ, ಅದಕ್ಕೂ ಫೋಟೋ ಆ ಅಮ್ಮನ ಫೋಟೋಗೂ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸಖತ್ತಾಗಿ ರೆಡಿ ಮಾಡಿಬಿಟ್ಟು ಎಲ್ಲ ಫೋಟೋನು ಒರೆಸಿ ಎಲ್ಲ ಫೋಟೋಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಅದು ಎಲ್ಲಿತ್ತು ಯಾವ ಥರ ಇತ್ತು ಅದೇ ಥರ ದೇವ್ರ ಮನೆಗೆ ರೀಪ್ಲೇಸ್ ಮಾಡಬೇಕು. ಅದೇ ಥರ ಎಲ್ಲ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟು ಮಾಣಿ ಪೂಜೆ ಐಟಮ್ಸ್ ಎಲ್ಲ ರೆಡಿ ಮಾಡಿದ್ಲು. ಆಮೇಲೆ ನಾನು ದೇವ್ರದ್ದು ಪೂಜೆ ಐಟಮ್ಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ. ಆಮೇಲೆ ಅದನ್ನು ರೆಡಿ ಮಾಡೆಲ್ಲ ಇಟ್ಟೆ. ನಮ್ಮ ಮನೇಲಿ ನಾವು ನಾರ್ಮಲಾಗಿ ಹಬ್ಬಕ್ಕೆ ಎಲ್ಲ ಪೂಜೆ ಮಾಡಿಸ್ತೀವಿ ಪೂಜಾರಪ್ಪನ ಕಡೆಯಿಂದ. ನಮ್ಮ ಗಂಡದೇವರು ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ಪೂಜಾರಪ್ಪ ಇದ್ದಾರೆ, ಆ ದೇವಸ್ಥಾನದ ಕಡೆಯವರು, ಅವ್ರ ಕಡೆಯಿಂದ ಕರೆಸಿ ನಾವು ಪೂಜೆ ಮಾಡಿಸ್ತೀವಿ. ಅಂದರೆ ಮೇನ್ ಹಬ್ಬಗಳು ಮಾಡ್ತೀವಲ್ಲ, ಈ ಗೌರಿ ಹಬ್ಬ ಇದು ಮತ್ತು ನಮ್ಮದು ಹೆಣ್ದೇವ್ರ ಹಬ್ಬ ಮಾಡಿದಾಗ ಅವಾಗೆಲ್ಲ ಕರೆಸಿ ಪೂಜೆ ಮಾಡಿಸ್ತೀವಿ. ಅವ್ರು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ಹೂವು ಅಮ್ಮ ಮುಡಿಸಿದ್ರು. ಎಲ್ಲ ಮಾಡಿಬಿಟ್ಟು ನಾನು ಬಿಟ್ಟೆ. ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡೋಷ್ಟರಲ್ಲಿ ಅಮ್ಮ ಆಗಲೇ ಅಡುಗೆ ಮಾಡ್ತಿದ್ರು. ಸಾಂಬಾರು, ಅನ್ನ ಮತ್ತು ಚಿತ್ರಾನ್ನಕ್ಕೂ ರೆಡಿ ಮಾಡ್ತಿದ್ರು. ಆಮೇಲೆ ಪೂಜಾರಪ್ಪ ಬಂದರು, ಅವ್ರು ಕಾಲು ತೊಳೆದು ಒಳಗಡೆ ಕರ್ಕೊಂಡು ಆಮೇಲೆ ಅವರು ಪೂಜೆ ಎಲ್ಲ ಮಾಡಿದ್ರು. ನಾವು ಒಳಗಡೆ ಹೆಣ್ದೇವ್ರಿಗೆ ತಾನ ಪೂಜಿಸ್ತೀವಿ. ಹೆಣ್ದೇವ್ರಿಗೂ ಎಲ್ಲ ರೆಡಿ ಮಾಡಿ ಅಲ್ಲೂ ಊಟ ಇಡ್ತೀವಿ. ಆಮೇಲೆ ದೇವ್ರ ಮನೆಯಲ್ಲೂ ಊಟ ಇಡ್ತೀವಿ. ಪೂಜೆ ಎಲ್ಲ ಆಯಿತು. ಆಮೇಲೆ ನಾವು ಅಪ್ಪಂಗೆ ಪೂಜೆ ಮಾಡೋದಕ್ಕೆ ಹೋಗಬೇಕಾಗಿತ್ತು. ಪ್ರತಿ ವರ್ಷ ಹಬ್ಬದ ಟೈಮಲ್ಲಿ ಹೋಗ್ತೀವಿ. ಸೊ ಅಮ್ಮ ಒಬ್ಬಟ್ಟು ಮಾಡ್ಕೊಳ್ತಿದ್ರು. ಅಷ್ಟರಲ್ಲಿ ನಾನು ರೆಡಿ ಆಗಿದ್ನಲ್ಲ, ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡು ನಂದು ಸ್ವಲ್ಪ ಫೋಟೋಸ್ ತಗೊಂಡು ಆಮೇಲೆ ಹೋದ್ವಿ ಅಪ್ಪಂಗೆ ಪೂಜೆ ಮಾಡೋಣ ಅಂತ ಹೇಳಿ.
ಕ್ಲೀನ್ ಮಾಡೋಕ್ಕೆ ಆ ಟೈಮ್ ಆಗಿರಲಿಲ್ಲ. ಅವತ್ತಿಂದ ಅಮ್ಮ ಒಬ್ಬರೇ ಮನೆಯೆಲ್ಲ ಹಬ್ಬ ಕ್ಲೀನ್ ಮಾಡಿದರು. ನಾವು ಕಾಲೇಜ್ಗೆ ಹೋಗ್ಬಿಡ್ತಿದ್ವಿ. ಸೊ ಅಮ್ಮ ಟೈಮ್ ಇರಲಿಲ್ಲ. ಆಮೇಲೆ ಬಂದು ಅಲ್ಲೇ ಕ್ಲೀನ್ ಮಾಡಿ ಆವಾಗಲೇ ಆಮೇಲೆ ಪೂಜೆ ಎಲ್ಲ ಮುಗಿಸಿ ಅಪ್ಪನಿಗೆ ನಾವು ಯಾವತ್ತೂ ಅಂದರೆ ಯುಗಾದಿ ಹಬ್ಬದ ಟೈಮಲ್ಲಿ ಈ 2 ವರ್ಷದಿಂದನೂ ಯುಗಾದಿ ಹಬ್ಬದ ಟೈಮಲ್ಲಿ ಬಂದು ಒಬ್ಬಟ್ಟು ಮಾಡ್ಕೊಂಡು ಬಂದು ಇಟ್ಟು ಅಪ್ಪನಿಗೆ ಆಮೇಲೆ ಪೂಜೆ ಮಾಡಿ ಅದನ್ನು ತಿಂದ್ಕೊಂಡು ಅಪ್ಪನ ಜೊತೆನೇ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅಲ್ಲಿ ತನಕ ನಾವು ಟಿಫನ್ನು ಮಾಡಿರಲ್ಲ, ಏನೂ ಮಾಡಿರಲ್ಲ. ಹಾಗೆ ಬಂದು ಆಮೇಲೆ ತಿಂದು ಅಪ್ಪನ ಜೊತೆನೇ ಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡು ತುಂಬ ಖುಷಿ ಆಗುತ್ತೆ. ಅವರು ನಮ್ಮನ್ನ ಫಿಸಿಕಲಿ ಬಿಟ್ಟು ಹೋಗಿರ್ಬೋದು, ಬಟ್ ಮೆಂಟಲಿ ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಮತ್ತು ನಮ್ಮ ಪ್ರತಿಯೊಬ್ಬರ ಸ್ಟ್ರೆಂತ್ ಕೂಡ ನಮ್ಮ ಅಪ್ಪನೇ ಆಗಿರ್ತಾರೆ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಅಮ್ಮ ಆಲೂಗೆಡ್ಡೆ ಪಲ್ಯ ಆವಾಗಿಂದ ನಮಗೆ ರೂಢಿ ಆಗಿರೋದು ಹಬ್ಬದ ಟೈಮಲ್ಲಿ. ಅಪ್ಪ ರೂಢಿ ಮಾಡಿಸಿದ್ದು ನಮಗೆ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿಬಿಟ್ಟು ಬಂದಿದ್ದರು. ಈರುಳ್ಳಿ ಒಂದು ಹೆಚ್ಚಿರಲಿಲ್ಲ ಅಷ್ಟೇ. ಅದೇನೋ ಈರುಳ್ಳಿ ಹೆಚ್ಚಿದ್ರೆ ಒಬ್ಬಟ್ಟು ಮಾಡೋ ಟೈಮಲ್ಲಿ ಒಬ್ಬಟ್ಟು ಚೆನ್ನಾಗಿ ಬರಲ್ವಂತೆ. ಅದಕ್ಕೆ ಬಂದು ಈರುಳ್ಳಿ ಎಲ್ಲ ಹಚ್ಬಿಟ್ಟು ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿಕೊಟ್ರು. ಆಮೇಲೆ ಚಿತ್ರಾನ್ನ ಆಲೂಗೆಡ್ಡೆ ಪಲ್ಯ ತಿಂದ್ಕೊಂಡು ಒಬ್ಬಟ್ಟು ಸಾಂಬಾರು ಮಾಡಿದರು. ಸೊ ನಾನು ತಿನ್ನೋಕ್ಕೆ ಸಾಕಾಯಿತು ಅಷ್ಟೇ. ಮುಗಿಸ್ಕೊಂಡು ಆಮೇಲೆ ನಾವು ದೇವಸ್ಥಾನದ ಕಡೆಗೆ ಹೋಗೋಣ ಅಂತೇಳಿ ಕೂಡ್ಲೂರಲ್ಲಿರೋ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದ ಕಡೆ ಹೋಗಿ ಆಮೇಲೆ ದೇವರಿಗೆ ಪೂಜೆ ಎಲ್ಲ ಮಾಡ್ತಿದ್ರು. ಅದನ್ನೆಲ್ಲ ನೋಡಿಕೊಂಡು ಪೂಜೆ ಮಾಡಿಕೊಟ್ರು. ಆಮೇಲೆ ನಮ್ಮ ಮನೇಲಿ ಯಾವಾಗಲೂ ಒಂದು ಸಲ ಅಮ್ಮ ಬೇವು ಬೆಲ್ಲ ಕೊಟ್ಟಿದ್ದು ನೆನಪು ಅಷ್ಟೇ. ಜಾಸ್ತಿ ನಾವು ಅದನ್ನೆಲ್ಲ ಅಂದರೆ ಮನೇಲಿ ಕೊಡೋಲ್ಲ, ದೇವಸ್ಥಾನದಲ್ಲಿ ಕೊಟ್ಟರು. ತಿಂದ್ಕೊಂಡು ಆಮೇಲೆ ಪ್ರಸಾದನೂ ಕೊಟ್ಟರು, ತಿಂದ್ಕೊಂಡು ಆಮೇಲೆ ಬಳೆ ಕೊಟ್ಟಿದ್ರು. ನನ್ನ ಸೈಜ್ ಆ್ಯಕ್ಚುಲಿ ಅದು ಆಗ್ತಿರ್ಲಿಲ್ಲ, ಬೇರೆ ಬಳೆ ಇಸ್ಕೊಂಡು ಹಾಕೊಂಡು ಬಂದೆ. ನಮಸ್ತೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆಮೇಲೆ ನಮ್ಮ ಚಿಕ್ಕಪ್ಪನ ಮನೆ ಹತ್ರ ಬಂದ್ವಿ. ಐಕ್ಲೆಲ್ಲ ಫುಲ್ ಮಿಂಚಿಂಗು ಸಖತ್ತಾಗಿ ರೆಡಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ರು. ಆಮೇಲೆ ಆ ಬಳೆ ನನಗೆ ಯಾಕೋ ಹಸ್ರು ಬಳೆ ತುಂಬ ಇಷ್ಟ ಆಯಿತು, ನನ್ನ ಕೈಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಹಾಗೆ ಒಂದು ಕ್ಲಿಪ್ ಮಾಡಿಕೊಂಡು ಅಮ್ಮ ಕಾಯಲ್ಲಿ ಮಾಡಿದ್ರು. ಆಮೇಲೆ ಮತ್ತೆ ಒಬ್ಬಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು. ಒಬ್ಬಟ್ಟು ಏನಂದರೆ ನಮಗೆ ತಿಳಿದಿರೋ ಪ್ರಕಾರ ನಾವು ಸುಮ್ಮನೆ ಹೆಂಗೆ ಬೇಕಂಗೆ ಯಾವುದೋ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಒಬ್ಬಟ್ಟು ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ ಗುರು. ಅದು ಅಂದರೆ ಈ ಮೈದಾ ಹಿಟ್ಟು ಕನಕ ಮಾಡ್ತೀವಲ್ಲ, ಅದು ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅದೇ ಥರ ಇರಬೇಕು. ಅದನ್ನು ನಾವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ. ಹೂರ್ಣನೂ ಅಷ್ಟೇ ಕ್ಲೀನಾಗಿರಬೇಕು. ಅದನ್ನು ಏನಾದರೂ ಆ ಕಡೆ ಈ ಕಡೆ ಆಯಿತು ಅಂದರೆ ಒಬ್ಬಟ್ಟು ಚೆನ್ನಾಗಿ ಬರಲ್ಲ ಮತ್ತು ತಿನ್ನೋದಕ್ಕೂ ಆಗಲ್ಲ, ಚೆನ್ನಾಗೂ ಇರಲ್ಲ. ಒಬ್ಬೊಬ್ಬರು ಒಬ್ಬಟ್ಟು ಅಂದರೆ ಕನಕಕ್ಕೆ ಅರಿಶಿನ ಯೂಸ್ ಮಾಡ್ತಾರೆ, ನಾವು ಅರಿಶಿನ ಯೂಸ್ ಮಾಡಲ್ಲ. ಅದು ಒಂಥರ ಚೆನ್ನಾಗಿ ಕಾಣಿಸಲ್ಲ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಅಂತೇಳಿ ಅಮ್ಮ ಒಬ್ಬರು ಒಬ್ಬಟ್ಟು ಮಾಡ್ತಿದ್ರು ಅಂತೇಳಿ ಅವ್ರು ಒತ್ಕೊಡ್ತಿದ್ರು. ನಾನು ಬೇಯಿಸಿ ಹಾಕ್ತಿದ್ದೆ. ಸೊ ಫೈನಲಾಗಿ ಮುಗಿಸಿದ್ವಿ. ನಾನು ಹೂರ್ಣ ತಿಂದ್ಕೊಂಡು ಆಮೇಲೆ ಕಾಯಲ್ಲಿ ಮಾಡಿದರು. ಒಬ್ಬಟ್ಟಿಗೆ ಕಾಯಲ್ಲಿ ಕಾಂಬಿನೇಷನ್ ಸಖತ್ತಾಗಿರುತ್ತಲ್ವ, ಹಾಕ್ಕೊಂಡು ಹಾಗೆ ಒಂದು ಒಬ್ಬಟ್ಟನ್ನ ಬ್ಯಾಟಿಂಗ್ ಮಾಡಿದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು ಮಾತ್ರ. ಆಮೇಲೆ ತಿಂದ್ಕೊಂಡು ಆಮೇಲೆ ಮತ್ತೆ ನೈಟ್ ಊಟಕ್ಕೆ ಒಬ್ಬಟ್ಟು ಸಾರು ತಿನ್ನೋದಕ್ಕಿಂತ ಮುಂಚೆ ಕಾಯಿ ಚಿತ್ರಾನ್ನ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಕಾಯಿ ಚಿತ್ರಾನ್ನ ಸ್ವಲ್ಪ ಚಿತ್ರಾನ್ನದ ಗೊಜ್ಜಿತ್ತು ಅಂತ ಹೇಳಿ ಕಾಯಿ ಚಿತ್ರಾನ್ನನೇ ಸ್ವಲ್ಪ ತಿಂದ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಅದೇ ವೈಟ್ ರೈಸ್ಗೆ ಒಬ್ಬಟ್ಟು ಸಾಂಬಾರು ಹಾಕ್ಕೊಂಡು ಮುಗಿಸ್ದೆ. ಆಮೇಲೆ ನೈಟು ನನಗೆ ಯಾಕೋ ಸ್ವಲ್ಪ ಬೋಂಡ ತಿನ್ನಬೇಕು ಅಂತ ಫೀಲ್ ಆಗ್ತಿತ್ತು. ಆಮೇಲೆ ಅಮ್ಮನಿಗೆ ಹೇಳಿದೆ, ಮಮ್ಮಿ ಬೋಂಡ ಮಾಡಿಕೊಡಿ ಅಂತೇಳಿ. ಒಂದು ಹಚ್ಕೊಡಲ್ಲ, ಏನು ಮಾಡಲ್ಲ, ಮಾಡಿಕೊಡು ಅಂತ ಮಾತ್ರ ಚೆನ್ನಾಗಿ ಕೇಳ್ತೀಯ ಅಂತ ಬೈದರು. ಇನ್ನೇನು ಮಾಡೋಕ್ಕಾಗುತ್ತೆ, ಎಷ್ಟೇ ಬೈದರೂ ಬೈಸ್ಕೋಬೇಕಲ್ಲ ಅಂದ್ಬಿಟ್ಟು ಮಾಡಿಕೊಟ್ರು. ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡು ಕಾಡ್ಸಾಡೋದಕ್ಕೆ ಅಂತೇಳಿ ಮನೆ ಹತ್ರ ಹೋದ್ವಿ. ನಂದು 25 ರೂಪಾಯಿ ಹೋಯ್ತು. ಯಾಕೋ ಬೇಜಾರಾಯಿತು. ಈ ಸಲ ಯುಗಾದಿ ಹಬ್ಬಕ್ಕೆ ನನಗೆ ಲಕ್ಕಿಲ್ಲ ಅಂದ್ಕೊಂಡು ಸುಮ್ಮನೆ ಆದೆ. ಸೊ ಇದಾಗಿತ್ತು ನಮ್ಮನೆಯ ಯುಗಾದಿ ಹಬ್ಬ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಹಾರಿಕಾ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮನೆ ಯುಗಾದಿ ಹಬ್ಬ ಯಾವ ಥರ ಇತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನಮ್ಮನೆ ಯುಗಾದಿ ಹಬ್ಬ ಕೂಡ ನಿಮಗೆ ಯಾವ ಥರ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಯಾವ ಥರ ಕಂಟೆಂಟ್ನ ತೊಗೊಂಡು ಬ್ಲಾಗ್ ಮಾಡಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ನಿಹಾರಿಕಾ ರಮೇಶ್ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.